ಹುಲಿಗೆ ಸೆರೆಹಿಟ್ಟಿದ್ದ ಬೋನಿಗೆ ಚಿರತೆ ಬಿದ್ದು ಅಚ್ಚರಿ ಮೂಡಿಸಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹಾಗೂ ಹುಲಿ ಸಂರಕ್ಷಿತ ಪ್ರದೇಶ ಬೇರಂಬಾಡಿ ಗ್ರಾಮದಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇರಂಬಾಡಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿ ಉಪಟಳ ಹೆಚ್ಚಾಗಿದ್ದರಿಂದ ಗ್ರಾಮಸ್ಥರು ಮತ್ತು ರೈತರು ಹುಲಿ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಯವರನ್ನ ದಂಬಾಲು ಬಿದ್ದಿದ್ರು. ಬಂಡೀಪುರ ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೆರವಿನೊಂದಿಗೆ ರೈತರು ಮತ್ತು ಗ್ರಾಮಸ್ಥರುಗಳಿಗೆ ಉಪಟಳ ನೀಡುತ್ತಿದ್ದ ಹುಲಿ ಸೆರೆಗೆಂದು ಬೋನ್ ಇಟ್ಟಿದ್ದರು. ಅದರಲ್ಲಿ ಜೀವಂತ ಮೇಕೆಯನ್ನ ಇರಿಸಿದ್ರು. ಆದರೆ ಹುಲಿ ಬೀಳಬೇಕಿದ್ದ ಬೋನಿಗೆ ಚಿರತೆ ಬಿದ್ದಿದ್ದು ಅಚ್ಚರಿಯಾಗಿದೆ. ಆದರೂ ವನ್ಯಪ್ರಾಣಿಯೊಂದು ಬೋನಿಗೆ ಬಿದ್ದಿದ್ದರಿಂದ ರೈತರು ತುಸು ನಿಟ್ಟುಸಿರು ಬಿಟ್ಟರು. ಸೆರೆ ಸಿಕ್ಕ ಚಿರತೆಯನ್ನ ಬೇರೆ ಕಡೆ ಸಾಗಿಸಲಾಗಿದ್ದು ಹುಲಿ ಸೆರೆಗೆ ಮತ್ತೆ ಬೋನನ್ನ ಬಳಸಿಕೊಂಡಿದ್ದಾರೆ. ಆದರೆ ಅದರಲ್ಲಿ ಇಟ್ಟಿದ್ದ ಮೇಕೆ ಮೃತಪಟ್ಟಿದ್ದು ಕಂಡುಬಂತು. ವಿದ್ಯಾ ರಾಜ್ಕುಮಾರ್ ಇವತ್ತ ವಿದ್ಯಾ ಹುಲಿಗೆ ಸೆರೆಹಿಟ್ಟಿದ್ದ ಬೋನಿಗೆ ಚಿರತೆ ಬಿದ್ದು ಅಚ್ಚರಿ ಮೂಡಿಸಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹಾಗೂ ಹುಲಿ ಸಂರಕ್ಷಿತ ಪ್ರದೇಶ ಬೇರಂಬಾಡಿ ಗ್ರಾಮದಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇರಂಬಾಡಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿ ಉಪಟಳ ಹೆಚ್ಚಾಗಿದ್ದರಿಂದ ಗ್ರಾಮಸ್ಥರು ಮತ್ತು ರೈತರು ಹುಲಿ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಯವರನ್ನ ದಂಬಾಲು ಬಿದ್ದಿದ್ರು. ಬಂಡೀಪುರ ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೆರವಿನೊಂದಿಗೆ ರೈತರು ಮತ್ತು ಗ್ರಾಮಸ್ಥರುಗಳಿಗೆ ಉಪಟಳ ನೀಡುತ್ತಿದ್ದ ಹುಲಿ ಸೆರೆಗೆಂದು ಬೋನ್ ಇಟ್ಟಿದ್ದರು. ಅದರಲ್ಲಿ ಜೀವಂತ ಮೇಕೆಯನ್ನ ಇರಿಸಿದ್ರು. ಆದರೆ ಹುಲಿ ಬೀಳಬೇಕಿದ್ದ ಬೋನಿಗೆ ಚಿರತೆ ಬಿದ್ದಿದ್ದು ಅಚ್ಚರಿಯಾಗಿದೆ. ಆದರೂ ವನ್ಯಪ್ರಾಣಿಯೊಂದು ಬೋನಿಗೆ ಬಿದ್ದಿದ್ದರಿಂದ ರೈತರು ತುಸು ನಿಟ್ಟುಸಿರು ಬಿಟ್ಟರು. ಸೆರೆ ಸಿಕ್ಕ ಚಿರತೆಯನ್ನ ಬೇರೆ ಕಡೆ ಸಾಗಿಸಲಾಗಿದ್ದು ಹುಲಿ ಸೆರೆಗೆ ಮತ್ತೆ ಬೋನನ್ನ ಬಳಸಿಕೊಂಡಿದ್ದಾರೆ. ಆದರೆ ಅದರಲ್ಲಿ ಇಟ್ಟಿದ್ದ ಮೇಕೆ ಮೃತಪಟ್ಟಿದ್ದು ಕಂಡುಬಂತು. ವಿದ್ಯಾ ರಾಜ್ಕುಮಾರ್ ಇವತ್ತ ವಿದ್ಯಾ ಹುಲಿಗೆ ಸೆರೆಹಿಟ್ಟಿದ್ದ ಬೋನಿಗೆ ಚಿರತೆ ಬಿದ್ದು ಅಚ್ಚರಿ ಮೂಡಿಸಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹಾಗೂ ಹುಲಿ ಸಂರಕ್ಷಿತ ಪ್ರದೇಶ ಬೇರಂಬಾಡಿ ಗ್ರಾಮದಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇರಂಬಾಡಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿ ಉಪಟಳ ಹೆಚ್ಚಾಗಿದ್ದರಿಂದ ಗ್ರಾಮಸ್ಥರು ಮತ್ತು ರೈತರು ಹುಲಿ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಯವರನ್ನ ದಂಬಾಲು ಬಿದ್ದಿದ್ರು. ಬಂಡೀಪುರ ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೆರವಿನೊಂದಿಗೆ ರೈತರು ಮತ್ತು ಗ್ರಾಮಸ್ಥರುಗಳಿಗೆ ಉಪಟಳ ನೀಡುತ್ತಿದ್ದ ಹುಲಿ ಸೆರೆಗೆಂದು ಬೋನ್ ಇಟ್ಟಿದ್ದರು. ಅದರಲ್ಲಿ ಜೀವಂತ ಮೇಕೆಯನ್ನ ಇರಿಸಿದ್ರು. ಆದರೆ ಹುಲಿ ಬೀಳಬೇಕಿದ್ದ ಬೋನಿಗೆ ಚಿರತೆ ಬಿದ್ದಿದ್ದು ಅಚ್ಚರಿಯಾಗಿದೆ. ಆದರೂ ವನ್ಯಪ್ರಾಣಿಯೊಂದು ಬೋನಿಗೆ ಬಿದ್ದಿದ್ದರಿಂದ ರೈತರು ತುಸು ನಿಟ್ಟುಸಿರು ಬಿಟ್ಟರು. ಸೆರೆ ಸಿಕ್ಕ ಚಿರತೆಯನ್ನ ಬೇರೆ ಕಡೆ ಸಾಗಿಸಲಾಗಿದ್ದು ಹುಲಿ ಸೆರೆಗೆ ಮತ್ತೆ ಬೋನನ್ನ ಬಳಸಿಕೊಂಡಿದ್ದಾರೆ. ಆದರೆ ಅದರಲ್ಲಿ ಇಟ್ಟಿದ್ದ ಮೇಕೆ ಮೃತಪಟ್ಟಿದ್ದು ಕಂಡುಬಂತು. ವಿದ್ಯಾ ರಾಜ್ಕುಮಾರ್ ಇವತ್ತ ವಿದ್ಯಾ